ಮಳೆ ಕೊರತೆ ಹಾಗೂ ಬರಗಾಲದ ಮುನ್ಸೂಚನೆಗಳ ನಡುವೆಯೂ ಗದಗ್ ನಗರದ ರೈತ ಸಿದ್ದು ಕವಲೂರು ಅವರ ಮನೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ಕೊರತೆಯಿಲ್ಲ. ಕಳೆದ ಹಲವು ವರ್ಷಗಳಿಂದ ಅವರು ಮನೆ ಚಾವಣಿಯ ಮೇಲೆ ಬೀಳುವ ಮಳೆ ನೀರನ್ನು ಕೊಯ್ಲು ಮಾಡಿ ಸಂಗ್ರಹಿಸುತ್ತಿದ್ದು, ವರ್ಷಪೂರ್ತಿ ಕುಡಿಯಲು ಹಾಗೂ ಅಡುಗೆಗೆ ಅದೇ ನೀರನ್ನು ಬಳಸುತ್ತಿದ್ದಾರೆ. ಛಾವಣಿಗೆ ಅಳವಡಿಸಿರುವ ಶೀಟ್ ಹಾಗೂ ಪೈಪ್ಗಳ ಮೂಲಕ ಹರಿದು ಬರುವ ಮಳೆ ನೀರನ್ನು ಸುಮಾರು 15,000 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಜುಲೈ ತಿಂಗಳ ಮಳೆಗಾಲದಲ್ಲಿ ಸಂಗ್ರಹಿಸಿದ ನೀರನ್ನು ಏರ್ಟೈಟ್ ವ್ಯವಸ್ಥೆಯಲ್ಲಿ ಸುರಕ್ಷಿತವಾಗಿ ಇಟ್ಟು ವರ್ಷವಿಡೀ ಬಳಕೆ ಮಾಡಲಾಗುತ್ತದೆ. ಗದಗ ವಿಧಾನಸಭಾ ಕ್ಷೇತ್ರದ ಅವಳಿ ನಗರಗಳಾಗಿರ್ತಕ್ಕಂಥ ಗದಗ ಬೆಟಗೇರಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದು 60ರಿಂದ 70 ವರ್ಷಗಳ ನೀರಿನ ಜ್ವಲಂತ ಸಮಸ್ಯೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಈ ಒಂದು ಗದಗ ನಗರದ ನಿವಾಸಿಗಳಾಗಿರ್ತಕ್ಕಂತಹ ಸಿದ್ದು ಕವಲೂರವರ ಮನೆಯನ್ನು ನಾವು ನೋಡಿದಾಗ ಅವರು ಬಹಳಷ್ಟು ಇನ್ನೊಬ್ಬರಿಗೆ ಪ್ರೇರಣೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀರಿಗಾಗಿಯೇ ಮಾಡಿಕೊಂಡಿದ್ದಾರೆ. ಮೇಲ್ಗಡೆ ಬಿದ್ದಿರ್ತಕ್ಕಂಥ ನೀರನ್ನು ಒಂದು ಸ್ಟೋರ್ನಲ್ಲಿ ಮಳೆ ಕೊಯ್ಲು ರೀತಿಯಲ್ಲಿ ಸಂಗ್ರಹ ಮಾಡಿಬಿಟ್ಟು ಅದೊಂದು ವೈಜ್ಞಾನಿಕ ರೀತಿಯಲ್ಲಿ ಅವರು ಒಂದು ವಿಚಾರವನ್ನು ಅದನ್ನು ಅಪ್ಲೈ ಮಾಡಿಕೊಂಡು ಇವತ್ತು ವರ್ಷವಿಡೀ 365 ದಿನಗಳ ಕಾಲ ಕುಡಿಯೋದಕ್ಕೆ ನೀರು ಮತ್ತು ಅಡಿಗೆಗೆ ಬಳಸ್ತಕ್ಕಂಥ ನೀರನ್ನು ಮಳೆ ನೀರಿನಿಂದಲೇ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಪದ್ಧತಿ ಬಹಳಷ್ಟು ಅಚ್ಚುಮೆಚ್ಚಿನಾಗಿರ್ತಕ್ಕಂಥದ್ದು. ಈ ಒಂದು ಗದಗ ಬೆಟಗೇರಿ ಅವಳಿ ನಗರದ ನೀರಿನ ಬವಣೆಯಲ್ಲಿ ಈ ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಗದಗಿನಲ್ಲಿ ಸಿದ್ದು ಕವಲೂರ ಮನೆಯಲ್ಲಿದ್ದೀವಿ. ಅವರು ಮನೆ ಒಳಗೆ 60-40 ಸೈಟ್, ಅದರಲ್ಲೇ ಮೇಲೆ ಎಲ್ಲ ತಗಡನ್ನು ಹಾಕಿ ಏನು ಮಳೆ ನೀರು ಬಂದಿರ್ತೈತಲ್ಲ ಅದನ್ನೆಲ್ಲ ಸಂಗ್ರಹವನ್ನು ಮಾಡಿ ಒಂದು ತಳಗ ಟ್ಯಾಂಕ್ ಕಟ್ಟಿ ಮಳೆ ನೀರೆಲ್ಲ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಅದನ್ನು ಅದೇ ನೀರನ್ನು ಅವರು ಅಡುಗೆಗೆ ಮತ್ತು ಕುಡಿಯೋಕ್ಕೆ ಉಪಯೋಗಿಸ್ತಾರೆ. ಮತ್ತು ಹೆಚ್ಚಿನ ನೀರನ್ನು ಟ್ಯಾಂಕಿಗೆ ಬಿಡ್ತಾರೆ. ಅದು ಅಲ್ಲಿ ಓವರ್ಫ್ಲೋ ಆದ ನೀರು ಬೋರಿಗೆ ಹೋಗುತ್ತೆ, ಬೋರು ರೀಜನ್ರೇಟ್ ಆಗುತ್ತೆ. ಈ ರೀತಿಯಾಗಿ ಅವರು ವರ್ಷದುದ್ದಕ್ಕೂ ಸಹಿತ ಅವರು ಬೇರೆ ನೀರನ್ನು ಉಪಯೋಗಿಸ್ಕೊಳಂಗಿಲ್ಲ. ಮಳೆ ನೀರಿನಿಂದನೇ ಅವ್ರ ಮನೆಗೆ ಎಷ್ಟು ನೀರು ಬೇಕು ಅಷ್ಟು ಉಪಯೋಗಿಸ್ಕೊತಾರೆ. ಇವತ್ತು ಗದಗಿನೊಳಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಳ ಬರ್ತೈತಿ. ಸಾಕಷ್ಟು ಜನ ನೀರು ಬರೋವಲ್ದು ಅಂಥೇಳಿ ಸಾಕಷ್ಟು ಸಮಸ್ಯೆಯನ್ನು ಹೇಳ್ಕೊತಾರೆ. ಇವತ್ತು ವಿಶೇಷವಾಗಿ ಗದಗಿಗೆ ಸಿದ್ದು ಕವಲೂರ ಒಂದು ಕುಟುಂಬ ಆದರ್ಶ ಆಗೈತೆ ಅಂದರೂ ತಪ್ಪಾಗಲಾರ್ದು. ಯಾಕಂದ್ರೆ ಒಂದು ದಿವಸ ನೀರು ಕೇಳಂಗಿಲ್ಲ. ಅವರು ಎಲ್ಲ ತಮ್ಮ ಮನೆಯಲ್ಲಿ ಮಳೆಯಾಗಿ ನೀರನ್ನು ಹಿಡಿದುಕೊಂಡು ಟ್ಯಾಂಕ್ನಾಗ ಸಂಗ್ರಹ ಮಾಡಿಕೊಂಡು ವರ್ಷದುದ್ದಕ್ಕೂ ಅದನ್ನು ಉಪಯೋಗಿಸ್ಕೊತಾರೆ. ಮತ್ತು ಗದಗಿನೊಳಗೆ ಒಂದು 1200ರಿಂದ 1500 ಮಟ್ಟ ಒಂದೊಂದು ಕಡೆ TDS ಐತಿ. ಆದರೆ ಇವರು ಮನೆಯೊಳಗೆ TDS ಪ್ರಮಾಣ ಒಂದು 50-60 ಅಷ್ಟರೊಳಗೆ ಐತಿ. ಮತ್ತು ಅದ್ರ ಜೊತೆಗಿನ ಇವರೇನು ಹೆಚ್ಚಾದ ನೀರನ್ನು ಬೋರಿಗೆ ಬಿಡ್ತಾರೆ. ವಾಪಸ್ಸು ಬೋರಿಗೆ ಬಿಟ್ಟರೆ ಬೋರಿನಾಗಿಂದ ಮೊದಲು 1200 ಅಷ್ಟು ಇದ್ದದ್ದು ಅದು ಸಹಿತ 100 ಒಳಗೆ ಬಂದೈತಿ. TDS ಬೋರಿನ ನೀರು ಸಹಿತ ಸುಧಾರಿಸಕ್ಕೆ ಅಲ್ಲಿ ಸಂಗ್ರಹ ಆಗಿತ್ತು. ಮತ್ತು ಅದು ನೀರು ಸುಧಾರಣೆ ಆಗಿ ಮತ್ತು ಇವರು ಅದನ್ನು ಉಪಯೋಗಿಸ್ಕೊತಾರೆ. ಈ ರೀತಿ ಒಳಗೆ ಇವತ್ತು ಅವ್ರ ಮನೆಯೊಳಗೆ ಅಡುಗೆಗೆ ನೀರು ಇದು ಭಾಳ ಏನಾಗೈತಿ ಹೆಚ್ಚು. ಮೊದಲು ಅವ್ರು ಹೇಳಿದರು ಬ್ಯಾಳೆ ಬೇಗ ಕುದೀತಾವೆ, ಆಮೇಲೆ ಅಕ್ಕಿ ಬೇಗ ಕುದೀತಾವೆ, ಆಮೇಲೆ ಸರಿಯಾದಂಥ ಶುಚಿ ಆಗ್ತಾವೆ ಬಟ್ಟೆ ಎಲ್ಲ. ಮತ್ತು ಗಿಡ ಮರಗಳು ಅವು ನಳಿಸಿ ಬೇರೆ ಮನೆಯ ಗಿಡ ಎಷ್ಟು ನೀರು ತೊಗೊಂಡ್ರೂ ಸರಿಯಾಗಿ ಬೆಳೆಯಂಗಿಲ್ಲ. ಇವರು ಒಂದು ದಿವ್ಸಕ್ಕೆ ವಾರಕ್ಕೆ 2 ಸಲ ನೀರು ಹಾಕ್ತಾರೆ. ಆದರೂ ಇವ್ರು ನೋಡಿರಿ ಎಷ್ಟು ಗಿಡ ಎಷ್ಟು ಉತ್ತಮವಾಗಿ ಬೆಳೆದಾವೆ. ಯಾಕಂದ್ರೆ ಚಲೋ ನೀರು, ಉತ್ತಮವಾದಂಥ ನೀರು ಸಿಕ್ಕಿದ್ದರಿಂದ ಇಷ್ಟು ಗಿಡ ಮರಗಳು ಇಷ್ಟೆಲ್ಲ ಬೆಳೆದವು. ಒಬ್ಬ ಪರಿಸರ ಪ್ರೇಮಿಗಾರ. ಆದ್ದರಿಂದ ನಾನು ಇವತ್ತು ಸರ್ಕಾರ ಮತ್ತು ಇವು ನಗರಸಭೆಗಳು, ಮುನ್ಸಿಪಾಲ್ಟಿ, ಮಹಾನಗರ ಸಭೆ ಭಾಳ ಬೇರೆ ಬೇರೆದಕ್ಕೆ ಒತ್ತು ಕೊಡ್ತಾರೆ ಅವ್ರು. ಆದ್ರೆ ಇದಕ್ಕೆ ಒಂದು ಸ್ವಲ್ಪ ಸ್ಕೋಪ್ ಕೊಟ್ರೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಟ್ರೆ, ಇಂಥವ್ರು ಗುರುತಿಸ್ಬೇಕು. ಅವರು ಇವತ್ತಿಗೂ ಬಂದು ಒಬ್ಬರ ನಗರಸಭೆಯವ್ರು ನೋಡಿಕೊಂಡು ಮಾದರಿ ಎಲ್ಲೆಲ್ಲೇ ನೋಡೋಕೆ ಹೋಗ್ತಾರೆ. ಮೊನ್ನೆ ಎಲ್ಲೇ ಗದಗ ನಗರಸಭೆಯವರು ಇಂದೂರಿಗೆಲ್ಲೇ ಹೋಗಿದ್ರಂತ. ಇಲ್ಲೇ ಬಂದು ನೋಡಿದ್ರೆ ಇಂಥ ಮಳೆ ನೀರನ್ನು ಸಂಗ್ರಹ ಮಾಡಿದ್ರೆ ಎಲ್ಲರೂ ಮಾಡಿದ್ರು 50% ಜನ ಮಾಡಿದರೂ ಸಹಿತ ಗದಗಿನ ಸಮಸ್ಯೆ, ನೀರಿನ ಸಮಸ್ಯೆ ಬಗೆಹರಿತೈತಿ. ಆದ್ದರಿಂದ ಇದೊಂದು ಆದರ್ಶ ಕೆಲಸ, ಒಳ್ಳೆಯ ಕೆಲಸ. ಇಂಥದನ್ನು ನಗರಸಭೆ ಪ್ರೋತ್ಸಾಹ ಕೊಡಬೇಕು, ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅಂಥವ್ರನ್ನ ಗುರುತಿಸ್ಬೇಕು. ಇದನ್ನು ಇಂಥ ಮಾದರಿಗಳನ್ನು ಬೇರೆದವ್ರು ತೋರಿಸ್ಬೇಕು. ನೀವು ಇವತ್ತು ಬಂದು ಭಾಳ ಒಳ್ಳೆಯ ಕೆಲಸ ಮಾಡಕತ್ತೀರಿ, ಇದನ್ನು ತೋರ್ಸಕತ್ತೀರಿ, ಜನರಿಗೆ ಇದು ಚಲೋ ಆಗಲಿ. ಇದನ್ನು ನೋಡಿ ನಾನು ಸಹಿತ ಇಂಜಿನಿಯರ್ಗಳು ಇದ್ರ ಬಗ್ಗೆ ಲಕ್ಷ್ಯ ಕೊಡ್ಬೇಕು. ಇಂಜಿನಿಯರು ಭಾಳ ಪ್ರೋತ್ಸಾಹ ಕೊಡೋಂಗಿಲ್ಲ. ಆದರೆ ನಾನು ಸಹಿತ ಇವ್ರು ನೋಡಿ ನನ್ನ ಮನೆಯಾಗೂ ಸಹಿತ ಈಗ ಹೊಸ ಮನೆ ಕಟ್ಟಿದ್ದರಿಂದ ನಾನು ಇದನ್ನು ಅಳವಡಿಸ್ಕೊಂಡೀನಿ.
ಗದಗ್ ನಗರದಲ್ಲಿನ ನೀರಿನ ಸಮಸ್ಯೆಯನ್ನು ಮನಗಂಡು ಸ್ನೇಹಿತರ ಮಾರ್ಗದರ್ಶನದಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಂಡಿರುವ ಸಿದ್ದು ಕವಲೂರು ಕುಡಿಯುವ ಹಾಗೂ ಅಡುಗೆ ಬಳಕೆಗೆ ಪ್ರತ್ಯೇಕ ಟ್ಯಾಂಕ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನೀರಿಗೆ ಯಾವುದೇ ರಾಸಾಯನಿಕಗಳನ್ನು ಬೆರೆಸದೆ ಶುದ್ಧ ನೀರನ್ನೇ ಬಳಸುತ್ತಿದ್ದು ನೀರಿನ pH ಮಟ್ಟವು ಸಮತೋಲನದಲ್ಲಿದೆ ಎಂದು ತಿಳಿಸಿದ್ದಾರೆ. ಆದರೆ 54 ವರ್ಷ ನಮ್ಮ ತಿಳುವಳಿಕೆ ಬಂದು 7-8 ವರ್ಷಕ್ಕೆ ತಿಳುವಳಿಕೆ ಬಂತು. ಆವಾಗಲಿಂದ ಗದನೆ ನೋಡಾಕತ್ತೀವಿ. ನೀರಿನ ಸಮಸ್ಯೆ ಯಾವಾಗಲೂ ತಪ್ಪಿಲ್ಲ. ನಮಗೂ ಒಂದು ಯಾವಾಗಿಂದ ಏನಪ್ಪ ಇದಕ್ಕೆ ಒಂದು ನೀರಿಂದ ಏನೋ ಮಾಡ್ಬೇಕಂತ ಒಬ್ಬರು ನಮ್ಮ ಫ್ರೆಂಡ್ ರಕ್ಕಸ್ಕೊಂತಿದ್ರು. ಅವರೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಹೇಳಿದ್ರು ಹಿಂಗೆ ಮಾಡೋದಿರ್ತದೆ ಆತ ಹೇಳಿದ್ರು. ಆಮೇಲೆ ಮುಂದೆ ಮಾಡ್ಬೇಕಂತ ಬಂದಾಗ ಮನೆ ಸ್ವಂತ ಬೇಕಲ್ಲ ಅಂದಾಗ 13 ಮನೆ ಬಾಡಿಗೆ ದಾಟಿ ಹೊಳ್ಳಿ ನಾವು ಒಂದು 14ನೇ ಮನೆಗೆ ಬಂದಾಗ ಈ ಮನೆ ಮಾಡೋ ಹೊತ್ನಾಗ ಅದಾಗ ತಲೆಯಾಗ ಬಂದು ಫಸ್ಟ್ ನಾವು ಮಾಡೋದು ಏನಪ್ಪ ಅಂದ್ರೆ ಕೆಲಸ ಅಂತಂದು ಮನೆ ತೊಗೊಂಡು ಕೂಡ ಫಸ್ಟ್ ಅದಕ್ಕೆ ಸೀಟ್ ಹಾಕ್ಸಿದ್ವಿ ನಾವು ಫಸ್ಟ್. ಅಂದರೆ ನೀರು ಕರೆಕ್ಟ್ ಪ್ಯೂರ್ ಬರಲಿ ಎಲ್ಲದಿದು ಅಂತಂದು ಆ ಸೀಟ್ ಹಾಕ್ಸಿದ ಮೇಲೆ ಏನು ಮಾಡಿದೆ, ಸೀಟ್ ಹಾಕಿ ಒಂದೇ ಕಡೆ ನೀರು ಬರುವಂಗೆ 3 ಕಡೆ ಏನೇನು ಬಂದೋ ಎಲ್ಲ ನೀರು ಒಂದೇ ಕಡೆ ಬಂದು ಆ ಬ್ಯಾರಲ್ನಾಗ ಸ್ಟಾಕ್ ಆಗಿ ಆ ಬ್ಯಾರಲ್ನಿಂದ ಬರೀ ದೋತ್ರದ ಅರಿವಿಲೆ ಸೋಸಿ ಒಂದು ಕುಡಿ ನೀರಿನ ಟ್ಯಾಂಕಿಂದ ಕಟ್ಸಿದೆ. ನೆಕ್ಸ್ಟ್ ಒಂದು ಮೊದಲಿಂದ ಅವ್ರದ್ದೊಂದು ಟ್ಯಾಂಕ್ ಇತ್ತು ಅವ್ರದ್ದು ಯಾರ್ದು ಇವು ಮೊದ್ಲಕ್ಕೆ ಮನಿದು ಆ ಟ್ಯಾಂಕಿಗೆ 2 ಕಡೆ ಕನೆಕ್ಷನ್ ಕೊಟ್ಟಿವಿ. ಆ ನೀರು ಪ್ರತಿ ಸಲನೂ ಏನು ಮೊದ್ಲಕ್ಕೆ ಮಳೆ ಚಾಲು ಆದ ಕೂಡ ಅದು ಕಂಟಿನ್ಯೂ ಬಳಸೋ ನೀರು ಟ್ಯಾಂಕಿಗೆ ಹೋಗುತ್ತೆ. ಅದಕ್ಕೆ ಹೆಚ್ಚಾಗಿದ್ದ ನೀರು ಬೋರಿಗೆ ಹೋಗುತ್ತೆ ಎಲ್ಲ ಹೋಗುತ್ತೆ. ಬಟ್ ಕುಡಿ ನೀರಿಂದ ಹೆಂಗೈತೆ ಅಂದ್ರೆ ಅದಕ್ಕೆ ಔಟ್ಲೆಟ್ ಕೊಡೋಂಗಿಲ್ಲ. ಅದು ವಾಲ್ ಯಾವಾಗ ಚಾಲು ಮಾಡೋದಂದ್ರೆ ಆಗಸ್ಟ್ ಸೆಪ್ಟೆಂಬರ್ದಾಗ ಚಾಲು ಮಾಡ್ಬೇಕು. ಅವಾಗ ಕ್ಲೌಡಿ ಮೂಮೆಂಟ್ ಇರ್ತೈತಿ, ಧೂಳು ಇರೋಂಗಿಲ್ಲ, ಏನಿರೋಂಗಿಲ್ಲ, ಶುದ್ಧ ನೀರು ಬರ್ತೈತಿ. ಏಕ್ದಮ್ ಶುದ್ಧ ನೀರು, ಒಂದು ಮೈನೂ ಡಸ್ಟ್ ಸತಿ ಸಿಗೋಂಗಿಲ್ಲ. ಅಂಥ ಹೊತ್ತಿನಾಗ ನಾವೇನು ಮಾಡ್ತೀವಿ, ಆ ವಾಲ್ ಬಂದ್ ಮಾಡಿ ಆ ವಾಲಿಗೆ ಚಾಲು ಮಾಡ್ತೀವಿ. ಇದಕ್ಕೆ ಈ ಕುಡಿ ನೀರಿಗೆ ಕುಡಿ ನೀರು ತುಂಬಿದ ಕೂಡ ಸೀದಾ ಪ್ಲಾಸ್ಟಿಕ್ ಹಾಕಿ ಒಟ್ಟು ಏರ್ಟೈಟ್ ಮಾಡಿ ಒಂದು ಗಾಳಿ ಬಿಸಿಲು ಅಡ್ಲಾರ್ದಂಗೆ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಮತ್ತು ಈಗ ಮುಂದೆ ವರ್ಷ ಮಳೆಗಾಲ ಚಾಗ ಆಗಸ್ಟ್ ಸೆಪ್ಟೆಂಬರ್ಗೆ ಮತ್ತೊಮ್ಮೆ ಏನು ಮಾಡ್ತೀವಿ, ಅದನ್ನ ಹೊಳ್ಳಿ ಇದನ್ನು ಮಾಡಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ಟಾಕ್ ಮಾಡ್ಕೊಂಡು ಮತ್ತೊಂದು ವರ್ಷ ಆಗುತ್ತೆ. ನಮಗೆ ಡೈಲಿ 30 ಲೀಟ್ರ್ ಬೇಕು ನೀರು ಕುಡಿಲಿಕ್ಕೆ. ಆಮೇಲೆ ಅಡುಗೆ ಒಣಕ್ಕೆ ಅಡುಗೆ ಮಾಡೋದ್ರಿಂದ ಅದು ಏನು ನಿಮಗೆ ಬ್ಯಾಳಿ ಗಿಡಿ ಕುದಿಸಿದ್ರೆ ಅನ್ನ ಕುದಿಸಿದ್ರೆ ಏನಪ್ಪ ಅಂದ್ರೆ ಮೊದಲೇಕ 4 ಸಿಟಿಗೆ ಇದು ಹೋಗ್ತಿತ್ತು ಕುದೀತಿದ್ದು. ಈಗ 2 ವಿಸಲ್ಗೆ ಕುದ್ದಿ ಬಿಡ್ತಿತ್ತು ಬ್ಯಾಳಿ ಅದು. ಆಮೇಲೆ ಸೋಪು ಅರಿವಿನೂ ಅಷ್ಟು ಕ್ಲೀನ್ ಹಾಕವು. ಆಮೇಲೆ ಸೋಪ್ ನಿಮ್ಮ ಮೊದಲೇಕ 15 ದಿವಸ ಬರೋದು ಈಗ 1 ತಿಂಗಳು ಬರ್ತಾವೆ ಮನ್ಯಾಗ ಸೋಪು. ಆಮೇಲೆ ಮೊದಲು RO ಸಿಸ್ಟಮ್ ಇತ್ತು. RO ಸಿಸ್ಟಮಿಗೆ ನಾವೆಲ್ಲ ಖರ್ಚು ಮಾಡೋ ವರ್ಷ 4,000-5,000 ಖರ್ಚು ಮಾಡ್ತಿದ್ವಿ. ಆಮೇಲೆ ನೀರು ಸಿಕ್ಕಾಪಟ್ಟಿ ವೇಸ್ಟ್ ಹೋಗಿತ್ತು. ನಮ್ಮ ಮನೆಗೆ 30 ಲೀಟ್ರ್ ಬೇಕಂದಾಗ ನಮಗೆ ನೀರು ವೇಸ್ಟ್ ಆಗೋದು 150 ಲೀಟ್ರ್ ವೇಸ್ಟ್ ಆಕಿತ್ತು. ಆ ನೀರು ವೇಸ್ಟ್ ತಪ್ಪಿತು. ಪ್ಲಸ್ ನಮಗೇನದ ಕುಡಿ ನೀರು ಅಗದಿ ಅದಕ್ಕಿಂತ ಪ್ಯೂರ್ ವಾಟರ್ ಸಿಗತ್ತೆ. ನಮಗೆ ನೀರು ಸಿಗತ್ತೆ. ಆಮ್ಯಾಗ ಅದನ್ನು ಮೇಂಟೆನೆನ್ಸ್ ಕಡಿಮೆ ಆಯ್ತು, ವೇಸ್ಟೇಜ್ ನೀರು ಹೋಗಕ್ಕೆ ಇದಾಯ್ತು, ಬೆಲ್ಲ ಉಪಯೋಗ ಆಯ್ತು. ನೀರು ಇದರಿಂದ ಭಾಳ ಉಪಯೋಗ ಆಯ್ತು. ನಮ್ಮ ಬಾತ್ರೂಮ್ ನಳ ಕರೆಕ್ಟ್ 1 ವರ್ಷ ಆಯ್ತು ಈ ಮನೆ ಓಪನಿಂಗ್ ಮಾಡಿ. ನೀರಿನ ಒಂದು ಕಲಿ ಇಲ್ಲ ನಳದ ಮೇಲೆ, ಅಷ್ಟು ಕ್ಲೀನ್ ಅದಾವೆಲ್ಲ. ಒಟ್ಟು ಬೋರ್ ನೀರು ಏನಪ್ಪ ಅಂದ್ರೆ ಬರೀ ಗಿಡಕ್ಕೆ ಇವಕ್ಕೆಲ್ಲ ಯೂಸ್ ಮಾಡ್ತೀವಿ. ಉಳ್ಕಿದ್ದು ಏನೈತಲ್ಲ ನಮ್ಮ ಕುಡಿಯೋದಕ್ಕೆ ಎಲ್ಲದಕ್ಕೂ ಎಲ್ಲ ಇದೇ ನೀರು ಯೂಸ್ ಮಾಡ್ತೀವಿ. ಇದು ಅಷ್ಟು ಉಪಯೋಗ ಐತಿ. ಎಲ್ಲರೂ ದಯವಿಟ್ಟು ಇದನ್ನು ಮಾಡಿಸ್ಬೇಕು. ಇದನ್ನು ಮಾಡಿಸಿದ್ರೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಗದಿನಾಗ ಬರೋದೇ 25 ದಿವಸ 1 ತಿಂಗಳಿಗೆ ನೀರು ಬರ್ತೈತಿ. ಆಮೇಲೆ ಕುಡಿಯೋಕೆ ಅದು ಯೋಗ್ಯ ಇರೋಂಗಿಲ್ಲ. ಅಲ್ಲಿ ಹೋಗಿ ಇದನ್ನು ಮಾಡಿ ನಾವು ಫಿಲ್ಟರ್ ಹಾಕಿದ್ವಿ ಅಂದ್ರೆ ಅದು ಕರೆಂಟ್ ವೇಸ್ಟು, ಆಮೇಲೆ ಎಲ್ಲದೂ ವೇಸ್ಟ್. ಇದಕ್ಕೆ ಇದು ಮಳೆ ನೀರು ಮಾಡಿದ್ರೆ ಇದು ಭಾಳ ಉಪಯೋಗ ಐತಿ ನೀರು. ಆಮೇಲೆ ಭಯಂಕರ ಹೆಲ್ದಿ ವಾಟರ್. ನೀವು ಏನು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಕುಡಿದು ಇದನ್ನು ಮಾಡಿರಿ, ನೀವು ಕುಡಿದು ನೋಡಿರಿ ಗೊತ್ತಾಗತ್ತೆ ನೀರು. ಇದನ್ನು ಮಾಡ್ಕೊರಿ ನೀವು ಎಲ್ಲ ಹೆಲ್ತ್ ಬೇಕಾದ್ರೆ ಎಲ್ಲಿ ಲ್ಯಾಬ್ ಟೆಸ್ಟ್ ಮಾಡ್ತಿದ್ರು ಮಾಡಿರಿ. ಅಷ್ಟು ಒಳ್ಳೆ ನೀರು. ನಮಗೆ ಮನೆಯೊಳಗೆ ಯಾರ್ಯಾರು ಸಮಸ್ಯೆ ಇಲ್ಲ ರೀ. ಇನ್ನೇನು ಬೇರೆ ನೀರು ಕುಡಿದ್ರೆ ಏನಾರು ಬರ್ಬೋದು ನಾವು. ಈ ನೀರು ಕುಡಿದ್ರಂತೂ ಆರಾಮದೀವಿ, ಭಾಳ ಆರಾಮದೀವಿ. ಅದು ಬೇರೆ ಕುಡಿದ್ರೆ ಬರ್ಬೋದು ನಾವು. ಈಗ ಮೊಣಕಾಲು ನೀವು ಇಲ್ಲಿ ಯಾರಿಗೆ ಏನಿದೆ ತೊಂದರೆ ಇಲ್ಲ. ಫುಲ್ ಹೆಲ್ದಿ ವಾಟರ್ ರೀ. ಭಯಂಕರ ಸ್ವೀಟ್, ಅಷ್ಟು ಸ್ವೀಟ್ ಐತಿ. ಆಮೇಲೆ ಬೋರ್ ಬಿಡ್ತೀವಲ್ಲ, ಬೋರ್ ಸದ್ಯಕ್ಕೆ TDS ಕಡಿಮೆ ಆಗೈತೆ. 400 TDS ಕಡಿಮೆ ಆಗೈತೆ ನಮ್ದು. ಹೋದ ವರ್ಷ ಈ ವರ್ಷ ಚೆಕ್ ಮಾಡಿದ್ರೆ ಅಂದ್ರೆ ಮಿನಿಮಮ್ ನಿಮಗೆ ಈಗ ಏನಿಲ್ಲ ಅಂದ್ರೂ ಮೊನ್ನೆ ನಾವು ಫೋರ್ಕಾಸ್ಟ್ ಎಲ್ಲ ಚೆಕ್ ಮಾಡಿದ್ರೆ ನಾವು 47 ದಿವಸ ಮಳೆ ಆಗೈತೆ ಅಂತ. 47 ದಿವಸ. ಒಂದು ದಿವಸ ನೀವು ನಾನು ವಿಚಾರಕ್ಕೆ ಒಂದು ದಿವಸ ಮಳೆ ಹೊಡೆದಿದ್ದು ಎವ್ರೇಜ್ 10,000 ಲೀಟ್ರ್ ಸ್ಟಾಕ್ ಆದ್ರೂ ನಮ್ಗೆ ಎಷ್ಟಾಯ್ತು. ಕನಿಷ್ಠ ಒಂದು 4-5 ಲಕ್ಷ ಲೀಟ್ರ್ ನನಗೆ ಬರೀ ಸೇವ್ ಮಾಡೀನಿ. ಬೋರಿಗೆ ಹೋಗುತ್ತಲ್ಲ, ಹೊರಗೆ ಹೋಗಂಗಿಲ್ಲ ನೀರು ಎಲ್ಲಿ. ಮ್ಯಾಗ ಬಂದಿಂದ 1500 ಸ್ಕ್ವೇರ್ ಫೀಟ್ ಸೀಟ್ ಐತದ. 1500 ಸ್ಕ್ವೇರ್ ಫೀಟ್ ನೀರು ಎಲ್ಲೆಲ್ಲಿ ಹೊರಗೆ ಹೋಗಂಗಿಲ್ಲ. ಸೀದಾ ನಾವು ಬಳಸೋದಷ್ಟು ಉಳಿದದ್ದು ಏನು ಹೆಚ್ಚಿಗೆ ಇರ್ತೈತೆ ಅದು ಆಟೋಮೆಟಿಕ್ ತಾನೇ ಬೋರ್ಗೆ ಹೋಗ್ತಿರ್ತೈತೆ. ಬೋರ್ ಹೋಗೈತೆ. ಬೋರ್ ನೀರು ರೀಚಾರ್ಜ್ ಆಗಿರ್ತೈತಿ. ಬೋರ್ ಸ್ವೀಟೂ ಆಗೈತಿ, ಅಷ್ಟು ಸಾಫ್ಟೂ ಆಗೈತೆ ಅದು ಬೋರ್ ನೀರು. ಹೆಚ್ಚುವರಿ ನೀರನ್ನು ಬೋರ್ವೆಲ್ಗೆ ಹನಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚುವುದರ ಜೊತೆಗೆ ಬೋರ್ನಿಂದಲೂ ಸಿಹಿ ನೀರು ದೊರೆಯುತ್ತಿದೆ. ನೀರಿನ ಸಂರಕ್ಷಣೆಯ ಈ ಮಾದರಿ ಕಾರ್ಯ ಇತರರಿಗೂ ಪ್ರೇರಣೆಯಾಗಿದ್ದು, ಸಿದ್ದು ಕವಲೂರು ಅವರ ಮಾದರಿಯಲ್ಲೇ ಅನೇಕರು ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುತ್ತಿದ್ದಾರೆ. ಇದು
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.